ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಧ್ಯಾಯ 9 ಪ್ರಭುತ್ವದ ಪ್ರಕಾರಗಳು, ಇದು 6th ಪಾರ್ಟ್ 1ನಲ್ಲಿ ಬರುವಂಥದ್ದು. ನೋಡಿ ಕ್ವಶನ್ನು: ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದವರು. ಎ. ಅಬ್ರಾಹಿಂ ಲಿಂಕನ್, ಬಿ. ಜಾನ್ ಎಫ್ ಕೆನಡಿ, ಸಿ. ಡೊನಾಲ್ಡ್ ಟ್ರಂಪ್, ಡಿ. ಜೋ ಬೈಡನ್. ಇದಕ್ಕೆ ಆನ್ಸರು ಎ. ಅಬ್ರಾಹಿಂ ಲಿಂಕನ್ ಅವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಇನ್ನು ಜಾನ್ ಎಫ್ ಕೆನಡಿ ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳಿ. 1962 ಮಾರ್ಚ್ 15ನೇ ತಾರೀಕು ನಾವೇನು ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಣೆ ಮಾಡ್ತೀವಲ್ವ, ಇದನ್ನು ಜಾರಿಗೆ ತಂದಂಥವ್ರೆ ಜಾನ್ ಎಫ್ ಕೆನಡಿ. ಇನ್ನು ಡೊನಾಲ್ಡ್ ಟ್ರಂಪು, ಇವರು ಇವಾಗ ಪ್ರಸ್ತುತ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ. ಜೋ ಬೈಡನ್, ಡೊನಾಲ್ಡ್ ಟ್ರಂಪ್ ಅವರಿಗಿಂತ ಮುಂಚೆ ಜೋ ಬೈಡನ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದರು. ಈ 4 ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ರೈಟ್, ನೆಕ್ಸ್ಟ್ ನೋಡ್ತಾ ಹೋಗಿ. ಎಸ್, ಪ್ರಜಾಪ್ರಭುತ್ವ ಸರ್ಕಾರ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಕಂಡುಬರುವುದಿಲ್ಲ? ಎ. ಇಂಗ್ಲೆಂಡು, ಬಿ. ರಷ್ಯಾ, ಸಿ. ಅಮೇರಿಕಾ, ಡಿ. ಭಾರತ. ಇದಕ್ಕೆ ಆನ್ಸರು ಬಿ. ರಷ್ಯಾ. ಇದು ಪ್ರಜಾಪ್ರಭುತ್ವ ಸರ್ಕಾರ ರಷ್ಯಾದಲ್ಲಿ ಕಂಡುಬರೋದಿಲ್ಲ. ಇನ್ನು ಉಳಿದಂತಹ ಇಂಗ್ಲೆಂಡ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಭಾರತದಲ್ಲಿ ನಾವು ಪ್ರಜಾಪ್ರಭುತ್ವ ಸರ್ಕಾರಗಳನ್ನು ಕಾಣ್ಬೋದು. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯದ ಸರ್ಕಾರವನ್ನು ಈಗೆನ್ನುವರು? ಎ. ಪ್ರಜಾಪ್ರಭುತ್ವ ಸರ್ಕಾರ, ಬಿ. ಸಮತಾವಾದಿ ಸರ್ಕಾರ, ಸಿ. ಸರ್ವಾಧಿಕಾರಿ ಸರ್ಕಾರ, ಡಿ. ಜನಪರ ಸರ್ಕಾರ. ಇದಕ್ಕೆ ಆನ್ಸರು ಸಿ. ಸರ್ವಾಧಿಕಾರಿ ಸರ್ಕಾರ. ಇದನ್ನು ನಾವು ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯದ ಸರ್ಕಾರ ಅಂತ ಹೇಳಿ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಹಿಟ್ಲರು ಜರ್ಮನಿಯ ಅಧ್ಯಕ್ಷರಾಗಿರ್ತಾರೆ. ಯಾವಾಗ 1945 ಆ ಒಂದು ಸಮಯದಲ್ಲಿ ಇವ್ರು ಏನು ಮಾಡ್ತಾರೆ ಹೇಳಿ, ನಿಮಗೆ ಗೊತ್ತಿರೋಂಗೆ ನಾಜಿ ಪಕ್ಷ ಒಂದೇ ಏಕೈಕ ರಾಜಕೀಯ ಪಕ್ಷ ಅಂತ ಹೇಳ್ತಾರೆ. ಬೇರೆ ಯಾವುದೂ ಕೂಡ ಪಕ್ಷ ರಾಜಕೀಯ ಪಕ್ಷ ಅಲ್ಲ ಅಂತ ಆಗಿರ್ಬೋದು. ಅದಾದಮೇಲೆ ಜರ್ಮನ್ ಆರ್ಯನ್ ಜನಾಂಗ ಅದೊಂದೇ ಜಗತ್ತನ್ನು ಆಳೋದಕ್ಕೆ ಯೋಗ್ಯವಾದ ಒಂದು ಜನಾಂಗ ಅಂತ ಹೇಳ್ತಾರೆ. ಉಳಿದ ಜನಾಂಗಗಳು ಆಳಿಸಿಕೊಳ್ಳೋದಕ್ಕೆ ಯೋಗ್ಯರು ಅಂತ ಹೇಳಿದ್ದಾಗಿರ್ಬೋದು. ಅದಾದಮೇಲೆ 50 ಲಕ್ಷಕ್ಕೂ ಹೆಚ್ಚು ಯಹೂದಿಗಳನ್ನು ಕೊಂದಿಸಿದ್ದಾಗಿರ್ಬೋದು. ಹೀಗೆ ತುಂಬ ಒಂಥರ ಹೀನವಾಗಿ ಕೃತ್ಯ, ಅಂದರೆ ಒಂಥರ ಏನು ಹೇಳ್ತಾರೆ, ಕೆಟ್ಟ ಮನುಷ್ಯ ಅಂತ ಹೇಳಬೇಕಾ ಅಥವಾ ಅವ್ರ ಬಗ್ಗೆ ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಬಟ್ ಅದೇ ಒಟ್ಟಿನಲ್ಲಿ ಆ ಥರ ಒಂದು ಇದನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ. ಹಾಗಾಗಿ ನಾವು ಈ ಸರ್ವಾಧಿಕಾರಿ ಸರ್ಕಾರ ಅಂತ ಬಂದಾಗ ಎಕ್ಸಾಂಪಲಿಗೆ ನಾವು ಹಿಟ್ಲರ್ ಅವ್ರನ್ನ ತಗೋಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಸರ್ಕಾರ ಮತ್ತು ಸಮಾಜದಲ್ಲಿ ಬಡವ ಶ್ರೀಮಂತ ಮೇಲು ಕೀಳು ಭೇದ ಭಾವಗಳಿಲ್ಲದ ಮಾನವ ಪರವಾದ ವ್ಯವಸ್ಥೆಯನ್ನು ಈಗೆನ್ನುವರು? ನೋಡಿ, ಯಾವುದೇ ಒಂದು ಸರ್ಕಾರ ಆಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಬಡವ ಶ್ರೀಮಂತರು ಎಂಬ ಮೇಲು ಕೀಳೆಂಬ ಭೇದ ಭಾವಗಳಿಲ್ದೇನೆ ಮಾನವನ ಪರವಾದಂತಹ ವ್ಯವಸ್ಥೆಯನ್ನು ಏನಂತ ಕರೀತಾರೆ ಅನ್ನೋದು ಪ್ರಶ್ನೆ. ಎ. ಜನಪರ ವ್ಯವಸ್ಥೆ, ಬಿ. ಸರ್ವಾಧಿಕಾರ ಸರ್ಕಾರ, ಸಿ. ಪ್ರಜಾಪ್ರಭುತ್ವ ಸರ್ಕಾರ, ಡಿ. ಸಮತಾವಾದ ಸರ್ಕಾರ. ಇದಕ್ಕೆ ಆನ್ಸರು ಡಿ. ಸಮತಾವಾದ ಸರ್ಕಾರ ಅಂತ ಹೇಳಿ ಕರೀತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಸಮತಾವಾದ ಸರ್ಕಾರದ ಪ್ರತಿಪಾದಕರು? ಎ. ಜರ್ಮನಿಯ ತತ್ವಜ್ಞಾನಿ ಕಾರ್ಲ್ ಮಾರ್ಕ್ಸ್, ಬಿ. ಆಗಸ್ಟ್ ಕಾಮ್ಟೆ, ಇದು ಮ್ಯಾಕ್ಸ್ ವೆಬರ್ ಅಂತ ಮಾಡ್ಕೊಳ್ಳಿ, ಮಿಸ್ಟೇಕ್ ಆಗಿದೆ ಟೈಪಿಂಗಲ್ಲಿ. ಮ್ಯಾಕ್ಸ್ ವೆಬರ್, ಅದು ನಾಟ್ ಪೇಪರ್. ಓಕೆನಾ. ಡಿ. ಎಮಿಲಿ ಡರ್ಕಿ. ಇದಕ್ಕೆ ಆನ್ಸರು ಸಮತಾವಾದಿ ಸರ್ಕಾರದ ಪ್ರತಿಪಾದಕರು ಅಂತ ಹೇಳಿಬಿಟ್ಟು ನಾವು ಜರ್ಮನಿಯ ತತ್ವಜ್ಞಾನಿ ಕಾರ್ಲ್ ಮಾರ್ಕ್ಸ್ ಅವರನ್ನು ಕರಿತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, ಇನ್ನು ಈ ಒಂದು ಲೆಸನ್ನಲ್ಲಿ ಬರುವಂತಹ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಡ್ಯಾಶ್ ಸರ್ಕಾರ ಎನ್ನಲಾಗಿದೆ. ಅಂದರೆ ಪ್ರಜಾಪ್ರಭುತ್ವ ಸರ್ಕಾರ. ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯೇ ಸಮತಾವಾದ. ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಡ್ಯಾಶ್ ಸರ್ಕಾರ ವ್ಯವಸ್ಥೆ, ಸರ್ವಾಧಿಕಾರಿ ಸರ್ಕಾರ ವ್ಯವಸ್ಥೆ. ಸಮತಾವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಕಾರ್ಲ್ ಮಾರ್ಕ್ಸು, ಜರ್ಮನಿಯವರು. ಓಕೆನಾ. ನೆಕ್ಸ್ಟ್ ಲೆಸನ್ನು ಅಧ್ಯಾಯ 10 ಗ್ಲೋಬ್ ಮತ್ತು ನಕಾಶೆಗಳು ಬರ್ತದೆ, ನೋಡ್ತಾ ಹೋಗಿ. ಮೊದಲನೇ ಪ್ರಶ್ನೆ, ಇದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ಎ. ಗ್ಲೋಬು, ಬಿ. ನಕಾಶೆ, ಸಿ. ಭೂಪಟ, ಡಿ. ಚಿತ್ರಪಟ. ಇದಕ್ಕೆ ಆನ್ಸರು ಎ. ಗ್ಲೋಬು, ಇದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಯಾವುದು ಭೂಮಿಯ ಮೇಲಿನ ಖಂಡ, ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ, ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ? ಎ. ನಕಾಶೆ, ಬಿ. ಗ್ಲೋಬು, ಸಿ. ಚಿತ್ರಪಟ, ಡಿ. ಭೂಪಟ. ಇದಕ್ಕೆ ಆನ್ಸರು ಬಿ. ಗ್ಲೋಬು, ಇದು ಭೂಮಿಯ ಖಂಡ ಆಗಿರ್ಬೋದು, ಸಮುದ್ರ, ಸಾಗರಗಳ ಸನ್ನಿವೇಶ, ಗಾತ್ರ, ಆಕಾರ, ಅಕ್ಷಾಂಶ, ರೇಖಾಂಶ ಇವೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಗ್ಲೋಬು ನಮಗೆ ಸಹಾಯಕವಾಗಿರ್ತೈತೆ. ನೆಕ್ಸ್ಟ್ ಪ್ರಶ್ನೆ, ವಿವಿಧ ಪ್ರಕಾರದ ನಕಾಶೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಹೀಗೆಂದು ಕರೆಯುತ್ತಾರೆ? ಎ. ಗ್ಲೋಬು, ಬಿ. ಕಂದಾಯ ಪುಸ್ತಕ, ಸಿ. ಅಟ್ಲಾಸ್ ಪುಸ್ತಕ ಅಥವಾ ನಕಾಶೆ ಪುಸ್ತಕ, ಡಿ. ಚಿತ್ರಪಟದ ಪುಸ್ತಕ. ಇದಕ್ಕೆ ಆನ್ಸರು ಸಿ.
ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಅಂತ ಹೇಳಿಬಿಟ್ಟು ವಿವಿಧ ಪ್ರಕಾರದ ನಕಾಶೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಕರೀತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಯಾವ ನಕ್ಷೆಗಳಿಂದ ಭೂಬಳಕೆ, ವಾಯುಗೋಳದ ಉಷ್ಣಾಂಶ, ಮಳೆ, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಬೆಳೆಗಳು, ಖನಿಜ, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ, ಜಲಮಾರ್ಗಗಳು ಇತ್ಯಾದಿ ಹಂಚಿಕೆ ಬಗ್ಗೆ ತಿಳಿಯಲು ಉಪಯೋಗಿಸಲಾಗುತ್ತದೆ? ಎ ಸ್ವಾಭಾವಿಕ ನಕ್ಷೆಗಳು, ಬಿ ರಾಜಕೀಯ ನಕ್ಷೆಗಳು, ಸಿ ಹಂಚಿಕೆ ನಕ್ಷೆಗಳು, ಡಿ ಮೇಲಿನ ಎಲ್ಲವೂ. ಇದಕ್ಕೆ ಆನ್ಸರು ಸಿ ಹಂಚಿಕೆ ನಕ್ಷೆಗಳು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇವುಗಳನ್ನು ಹೊಂದಿಸಿ ಬರೆಯಿರಿ. ಎ ನೀಲಿ ಬಣ್ಣ, ಬಿ ಹಸಿರು ಬಣ್ಣ, ಸಿ ಕಂದು ಬಣ್ಣ, ಡಿ ಕಡು ಕಂದು ಬಣ್ಣ, ಈ ಬಿಳುಪು ಅಥವಾ ನೇರಳೆ ಬಣ್ಣ. ಇಲ್ಲಿ ನೋಡಿ, 1 ಜಲರಾಶಿಗಳು, 2 ಮೈದಾನಗಳು, 3 ಬೆಟ್ಟಗಳು ಮತ್ತು ಪರ್ವತಗಳಿಂದ ಕಡಿಮೆ ಎತ್ತರದ ಭೂಭಾಗಗಳು, 4ನೇದು ಅತಿ ಎತ್ತರದ ಪರ್ವತಗಳು, 5ನೇದು ಹಿಮದಿಂದ ಆವೃತವಾದ ಪ್ರದೇಶಗಳನ್ನು ಸೂಚಿಸುತ್ತದೆ. ಆನ್ಸರ್ ಇದಕ್ಕೆ ಎ 1 2 3 4 5 ಏನಿದೆಯಲ್ಲ, ನಾನು ಇಲ್ಲಿ ಯಾವುದನ್ನು ಕೂಡ ಅದಲು ಮೊದಲು ಮಾಡಿ ಕೊಟ್ಟಿಲ್ಲ. ಸೇಮ್ ಎಲ್ಲ ಏನೇನಿದೆಯೋ ಹಂಗೆ ಕೊಟ್ಟಿದ್ದೀನಿ. ನೀಲಿ ಬಣ್ಣ ಅಂತಂದರೆ ಜಲರಾಶಿಗಳನ್ನು ತಿಳಿಯೋದಕ್ಕೆ ಸಹಾಯಕವಾಗುತ್ತದೆ. ಹಸಿರು ಬಣ್ಣ ಮೈದಾನಗಳನ್ನು ಕುರಿತು ತಿಳ್ಕೊಳ್ಳೋದಕ್ಕೆ, ಕಂದು ಬಣ್ಣ ಬೆಟ್ಟಗಳು ಮತ್ತು ಪರ್ವತಗಳಿಗಿಂತ ಕಡಿಮೆ ಎತ್ತರದ ಭೂಭಾಗಗಳ ಬಗ್ಗೆ ತಿಳ್ಕೊಬೋದು. ಕಡು ಕಂದು ಬಣ್ಣ ಅಂದರೆ ಅತಿ ಎತ್ತರದ ಪರ್ವತಗಳ ಬಗ್ಗೆ ತಿಳ್ಕೋದಕ್ಕೆ ಸಹಾಯಕವಾಗುತ್ತದೆ. ಇನ್ನು ಬಿಳುಪು ಅಥವಾ ನೇರಳೆ ಬಣ್ಣ ಅಂತ ಬಂದಾಗ ಹಿಮದಿಂದ ಆವೃತವಾದ ಪ್ರದೇಶಗಳನ್ನು ಸೂಚಿಸುತ್ತದೆ. ಓಕೆನಾ. ಇದು ಆ್ಯಸ್ ಇಟ್ ಇಸ್ ಹೇಗಿದೆಯೋ ಹಾಗೆ ಕೊಟ್ಟಿದ್ದೀನಿ, ಎಕ್ಸಾಮ್ಸಿಗೆ ಕೇಳ್ಬೋದು ಹಾಗಾಗಿ. ಓಕೆನಾ. ನೆಕ್ಸ್ಟ್ ನೋಡಿ, ಇನ್ನು ಈ ಅಭ್ಯಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಗ್ಲೋಬ್. ವಿವಿಧ ಪ್ರಕಾರದ ನಕಾಶೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಪುಸ್ತಕ ಅಥವಾ ನಕಾಶೆ ಪುಸ್ತಕ ಅಂತ ಕರೀತಾರೆ. ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ, ಹಸಿರು ಬಣ್ಣ. ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳು. ಓಕೆನಾ. ನೆಕ್ಸ್ಟು ಇನ್ನು ಅಧ್ಯಾಯ 11 ಭೂಮಿಯ ಸ್ವರೂಪ. ಈ ಅಧ್ಯಾಯ 11 ಲಾಸ್ಟ್ ಪ್ರಶ್ನೆ ಲಾಸ್ಟ್ ಪಾಠ ಆಗಿದೆ. ಯಾವುದರಲ್ಲಿ 6th ಪಾರ್ಟ್ 1ಅಲ್ಲಿ ಈ ಲೆಸನ್ನ ಕಂಪ್ಲೀಟ್ ಮಾಡಿದ್ರೆ ನಾವು ಟೋಟಲ್ 6th ಪಾರ್ಟ್ 1 ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ಅದನ್ನು ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ತಿಳ್ಕೊತಾ ಹೋಗೋಣ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಈ ಕೆಳಗಿನ ಯಾವುದು ಭೂಸ್ವರೂಪಗಳಲ್ಲಿ ಕಂಡು ಬರುವುದಿಲ್ಲ? ಎ ಪರ್ವತಗಳು, ಬಿ ಪ್ರಸ್ಥಭೂಮಿಗಳು, ಸಿ ಮೈದಾನಗಳು, ಡಿ ಶಿಖರಗಳು. ಇದಕ್ಕೆ ಆನ್ಸರು ಡಿ ಶಿಖರಗಳು. ಇವು ಭೂಸ್ವರೂಪಗಳಲ್ಲಿ ಕಂಡುಬರಲ್ಲ. ಭೂಸ್ವರೂಪಗಳನ್ನು ನಾವು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಿರ್ತೀವಿ. 1 ಪರ್ವತಗಳು, 2 ಪ್ರಸ್ಥಭೂಮಿಗಳು, 3ನೇದು ಮೈದಾನಗಳು. ಓಕೆನಾ. ಈ ಶಿಖರಗಳು ಭೂಸ್ವರೂಪಗಳಲ್ಲಿ ಕಂಡು ಬರುವುದಿಲ್ಲ. ರೈಟ್. ನೆಕ್ಸ್ಟ್ ನೋಡಿ, ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಹೀಗೆನ್ನುವರು? ಎ ಪರ್ವತ, ಬಿ ಶಿಖರ, ಸಿ ಮರುಭೂಮಿ, ಡಿ ಮೈದಾನ. ಇದಕ್ಕೆ ಆನ್ಸರು ಬಿ ಶಿಖರ. ಇದು ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಶಿಖರ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ ಅಗೇನ್. ಎ ಹಿಮಾಲಯ, ಬಿ ಅಲ್ಫ್, ಸಿ ಆ್ಯಂಡೀಸ್, ಡಿ ರಾಕಿ. 1ನೇದು ಯುರೋಪು, 2ನೇದು ಏಷ್ಯಾ, 3ನೇದು ಉತ್ತರ ಅಮೇರಿಕಾ, 4ನೇದು ದಕ್ಷಿಣ ಅಮೇರಿಕಾ. ಇದನ್ನು ಹೊಂದಿಸಿ ಬರೆಯಿರಿ. ಹಿಮಾಲಯ ಅಂತ ಬಂದಾಗ ಏಷ್ಯಾದಲ್ಲಿ ಬರುತ್ತೆ, ಅಲ್ಫ್ ಅಂತ ಬಂದಾಗ ಯುರೋಪು, ಆ್ಯಂಡೀಸ್ ಅಂತ ಬಂದರೆ ದಕ್ಷಿಣ ಅಮೇರಿಕಾ, ರಾಕಿ ಅಂತ ಬಂದಾಗ ಉತ್ತರ ಅಮೇರಿಕಾ. ಓಕೆನಾ. ಇದಕ್ಕೆ ಆಪ್ಷನ್ನು 2 ಬಿ ಏನಿದೆಯಲ್ಲ ಇದು ಸರಿಯಾದ ಉತ್ತರ. ಈ ಒಂದು ದಕ್ಷಿಣ ಅಮೇರಿಕಾ ಆ್ಯಂಡೀಸ್ ಏನಿದೆಯಲ್ಲ, ಈ ಕ್ವಶನ್ನು 2025ರ TET ಪ್ರಶ್ನೆ. ಓಕೆನಾ. ನೆನಪಲ್ಲಿರಲಿ, ಕೇಳ್ಬೋದು ಈ ಥರ, ಸರಿನಾ. ಹಾಗಾಗಿ ಕೊಟ್ಟಿದ್ದೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟು, ನಾನು ಆವಾಗಲೇ ಹೇಳಿದೆ ಭೂಸ್ವರೂಪಗಳನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ. ಅವುಗಳ ಬಗ್ಗೆ ಒಂದೊಂದನ್ನೇ ತಿಳ್ಕೊತಾ ಹೋಗೋಣ, ನೋಡ್ತಾ ಹೋಗಿ. ಎಸ್, ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗುತ್ತವೆ. ಅವು ಸಾಮಾನ್ಯವಾಗಿ ಕಠಿಣ ಶಿಲೆಗಳಿಂದ ರಚಿತವಾದವು. ಪರ್ವತಗಳು ಪುರಾತನ ಅಥವಾ ಇತ್ತೀಚೆಗೆ ನಿರ್ಮಾಣಗೊಂಡವು. ಹಿಮಾಲಯ ಮತ್ತು ಅಲ್ಫ್ ಪರ್ವತಗಳು ಇತ್ತೀಚಿನ ಪರ್ವತಗಳು. ಆದರೆ ಅಪಲೇಶನ್ ಮತ್ತು ಉತ್ತರ ಅಮೇರಿಕಾ ಇದು ಕಂಡುಬರುವಂಥದ್ದು. ಅರಾವಳಿ ಭಾರತ ಸರಣಿಗಳು ಪುರಾತನ ಕಾಲದ ಪರ್ವತಗಳಾಗಿವೆ. ಅತ್ಯಂತ ಎತ್ತರವುಳ್ಳ ಪರ್ವತಗಳ ಅತಿ ಎತ್ತರ ಭಾಗಗಳು ಹಿಮದಿಂದ ಆವೃತವಾಗಿವೆ. ನಿರ್ಮಾಣದ ಆಧಾರದ ಮೇಲೆ ಪರ್ವತಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಓಕೆನಾ. ನೋಡಿ, ನಾನಿಲ್ಲಿ ಇಂಪಾರ್ಟೆಂಟ್ ಏನಿದೆಯೋ ಅದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದೇ ಒಂದು ಸೆಕೆಂಡ್ ಇರಿ. ನೋಡ್ತಾ ಹೋಗಿ. ನಾವು ಇವಾಗ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ, ಪರ್ವತಗಳ ಬಗ್ಗೆ, ಅದು ಹೇಗೆ ಇದಾಯಿತು, ನಿರ್ಮಾಣ ಆಯಿತು ಅಂತ. ನಿಮ್ಗೆ ಇಲ್ಲಿ 4ರಿಂದ 5 ಪಾಯಿಂಟು ತುಂಬ ಇಂಪಾರ್ಟೆಂಟ್ ಬರುತ್ತೆ. ನಾನು ಅದನ್ನು ಮಾತ್ರನೇ ಹೇಳ್ತಾ ಹೋಗ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ.
ರೈಟ್. ಈಗ ಪರ್ವತಗಳು ಅಂತ ಬಂದಾಗ ಎರಡು ರೀತಿ ಬರುತ್ತೆ. ಇತ್ತೀಚಿನ ಪರ್ವತಗಳು ಯಾವ್ಯಾವು, ಅತಿ ಪುರಾತನ ಪರ್ವತಗಳು ಯಾವ್ಯಾವು ಅಂತ, ರೈಟ್. ಈಗ ಹಿಮಾಲಯ ಮತ್ತು ಅಲ್ಫ್ ಪರ್ವತಗಳೇನಿದಾವೆ ನೋಡಿ ಇಲ್ಲಿ, ಇವು ಇತ್ತೀಚಿನ ಪರ್ವತಗಳು, ರೈಟ್. ಹಿಮಾಲಯ ಮತ್ತು ಅಲ್ಫ್, ಓಕೆನಾ, ಇವನ್ನ ಇತ್ತೀಚಿನ ಪರ್ವತಗಳು ಅಂತ ಕರಿತೀವಿ. ಇನ್ನು ಪುರಾತನ ಪರ್ವತಗಳು ಯಾವ್ದ್ಯಾವುದು ಅಂದರೆ ಅಪಲೇಷಿಯನ್ ಉತ್ತರ ಅಮೆರಿಕದಲ್ಲಿ ಕಂಡುಬರುತ್ತೆ, ಮತ್ತು ಇನ್ನೊಂದು ಅರಾವಳಿ ಭಾರತದಲ್ಲಿ ಕಂಡುಬರುವಂಥದ್ದು, ರೈಟ್. ಇಲ್ಲಿ ನಿಮಗೆ 2 ಪಾಯಿಂಟ್ ಗೊತ್ತಾಯಿತು. ಇತ್ತೀಚೆಗೆ ನಿರ್ಮಾಣವಾಗಿರುವ ಪರ್ವತಗಳು ಅಂತ ಬಂದಾಗ ಹಿಮಾಲಯ ಮತ್ತು ಅಲ್ಪ್ಸ್, ಪುರಾತನ ಅಂತ ಬಂದಾಗ ಅಪಲೇಷಿಯನ್ ಉತ್ತರ ಅಮೆರಿಕ, ಅರಾವಳಿ ಭಾರತದಲ್ಲಿ ಕಂಡುಬರುವಂಥದ್ದು, ಓಕೆನಾ. ಇನ್ನು ಈ ಪರ್ವತಗಳನ್ನು ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಅವು ಯಾವ್ಯಾವು ಅಂತ ಅಂದರೆ ನೋಡ್ತಾ ಹೋಗಿ. ಮೊದಲನೇದು ಮಡಿಕೆ ಪರ್ವತಗಳು, ಎರಡನೇದು ಕಂಡ ಪರ್ವತಗಳು, ಮೂರನೇದು ಜ್ವಾಲಾಮುಖಿ ಜನಿತ ಪರ್ವತಗಳು, ಓಕೆನಾ. ಇವುಗಳ ಬಗ್ಗೆ ನೋಡ್ತಾ ಹೋಗಿ. ಇಲ್ಲಿ ಮಡಿಕೆ ಪರ್ವತಗಳು, ಇವು ಶಿಲಾಸ್ತರಗಳು ಮುದುಡಿಕೊಂಡಿರುವುದರಿಂದ ನಿರ್ಮಾಣವಾಗುವವು. ಅವು ಅತಿ ಎತ್ತರವುಳ್ಳ ಪರ್ವತಗಳು, ಓಕೆನಾ. ಉದಾಹರಣೆಗೆ ಹಿಮಾಲಯ ಮತ್ತು ಅಲ್ಪ್ಸ್, ರೈಟ್. ಕೇಳ್ಬೋದು, ಹಿಮಾಲಯ ಮತ್ತು ಅಲ್ಪ್ ಯಾವ ಪರ್ವತಗಳಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟು ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಆವಾಗ ನಮಗೆ ಎಕ್ಸಾಕ್ಟಾಗಿ ಗೊತ್ತಿರಬೇಕು ಇದು ಮಡಿಕೆ ಪರ್ವತಗಳಿಗೆ ಉದಾಹರಣೆಯಾಗಿದೆ ಅಂತ. ಹಾಗೆ ಕಂಡ ಪರ್ವತಗಳ ಬಗ್ಗೆ ನೋಡ್ತಾ ಹೋಗಿ. 2 ಸಮಾನಾಂತರ ಶಿಲಾಸ್ತರ ಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುತ್ತವೆ. ಅವುಗಳು ಅತಿ ಎತ್ತರವಾಗಿಲ್ಲ. ಉದಾಹರಣೆಗೆ ಸಿಯೆರಾ ನಿವೆಡಾ ಉತ್ತರ ಅಮೇರಿಕಾದಲ್ಲಿ ಬಂದರೆ, ಇನ್ನೊಂದು ವಸಜ್ ಯುರೋಪಿನಲ್ಲಿ ಕಂಡುಬರುವಂಥದ್ದು, ಓಕೆನಾ. ನೋಡಿ, ಇನ್ನೊಂದು ಸಲ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಾನು ನಿಮಗೆ, ಒಂದೇ ಒಂದು ಸಲ. ಎಸ್, ಹಿಮಾಲಯ ಮತ್ತು ಅಲ್ಪ್ ಅಂತ ಬಂದಾಗ ಅದು ನಿಮಗೆ ಮಡಿಕೆ ಪರ್ವತಗಳು, ಓಕೆನಾ. ಸಿಯೆರಾ ನಿವೆಡಾ ಇದು ಉತ್ತರ ಅಮೇರಿಕಾದಲ್ಲಿ ಕಂಡುಬರುತ್ತೆ. ಹಾಗೆ ವಸೆಜ್ ಇದು ಯುರೋಪಿನಲ್ಲಿ ಕಂಡುಬರುವಂಥದ್ದು. ಇದು ನಿಮಗೆ ಕಂಡ ಪರ್ವತಗಳಿಗೆ ಉದಾಹರಣೆಗಳಾಗಿರ್ತವೆ. ಇನ್ನು ನೆಕ್ಸ್ಟು ಜ್ವಾಲಾಮುಖಿ ಜನಿತ ಪರ್ವತಗಳನ್ನು ನೋಡ್ತಾ ಹೋಗಿ. ಈ ಜ್ವಾಲಾಮುಖಿ ಜನಿತ ಪರ್ವತಗಳು ಇವು ಜ್ವಾಲಾಮುಖಿಯ ಸ್ಫೋಟಿತ ವಸ್ತುಗಳು ರಾಶಿಗೊಂಡು ನಿರ್ಮಾಣವಾಗುತ್ತವೆ. ಅವುಗಳ ತಳ ವಿಸ್ತಾರವಾಗಿದ್ದು ಎತ್ತರವಾದ ಶಂಖಾಕೃತಿಯ ಶಿಖರಗಳನ್ನೊಳಗೊಂಡಿವೆ. ಉದಾಹರಣೆಗೆ ಜಪಾನಿನ ಫ್ಯೂಜಿಯಾಮ ಮತ್ತು ತಾಂಜಾನಿಯಾದ ಕಿಲಿಮಂಜಾರೋ, ಓಕೆನಾ. ನಿಮಗೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ. ಅಗೇನ್ ಇನ್ನೊಂದ್ಸಲ ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಜ್ವಾಲಾಮುಖಿ ಜನಿತ ಪರ್ವತಗಳು ಅಂತ ಬಂದಾಗ ಉದಾಹರಣೆಗೆ ಜಪಾನಿನ ಫ್ಯೂಜಿಯಾಮ ಮತ್ತು ಇನ್ನೊಂದು ತಾಂಜಾನಿಯಾದ ಕಿಲಿಮಂಜಾರೋ. ಈ ಪರ್ವತಗಳು ಅಂತ ಬಂದಾಗ ನಾವು ನೋಡಿದ್ವಿ, ಫಸ್ಟ್ ಪರ್ವತಗಳಲ್ಲಿ ಹಿಮಾಲಯ ಮತ್ತು ಅಲ್ಪ್ ಪರ್ವತಗಳು ಇತ್ತೀಚೆಗೆ ನಿರ್ಮಾಣವಾಗಿರುವಂಥ ಪರ್ವತಗಳು. ಪುರಾತನ ಪರ್ವತಗಳು ಅಂತಂದರೆ ಅಪಲೇಷಿಯನ್, ಅದು ಉತ್ತರ ಅಮೆರಿಕದಲ್ಲಿ ಕಂಡುಬರುತ್ತೆ, ಅರಾವಳಿ ಇದು ಭಾರತದಲ್ಲಿ ಕಂಡುಬರುತ್ತೆ. ಇವುಗಳನ್ನು ನಾವು ಪುರಾತನ ಕಾಲದ ಪರ್ವತಗಳು ಅಂತ ಕರಿತೀವಿ. ಪರ್ವತಗಳನ್ನು ನಾವು 3 ಭಾಗಗಳಾಗಿ ಕಾಣ್ಬೋದು. ಯಾವ್ದ್ಯಾವುದು ಅಂದರೆ ಮಡಿಕೆ ಪರ್ವತಗಳು, ಕಂಡ ಪರ್ವತಗಳು, ಮತ್ತು ಇನ್ನೊಂದು ಜ್ವಾಲಾಮುಖಿ ಜನಿತ ಪರ್ವತಗಳು. ಮಡಿಕೆ ಪರ್ವತಗಳಿಗೆ ಉದಾಹರಣೆ ಅಂತ ಬಂದರೆ ಹಿಮಾಲಯ ಮತ್ತು ಅಲ್ಪ್ಸ್ ಅಂತ ಬರುತ್ತೆ. ಕಂಡ ಪರ್ವತಗಳಿಗೆ ಉದಾಹರಣೆ ಸಿಯೆರಾ ನಿವೆಡಾ ಉತ್ತರ ಅಮೆರಿಕ, ಮತ್ತು ಇನ್ನೊಂದು ವಸಜ್ ಯುರೋಪಿನಲ್ಲಿ ಕಂಡುಬರುತ್ತೆ. ಹಾಗೆ ಜ್ವಾಲಾಮುಖಿ ಜನಿತ ಪರ್ವತಗಳು ಅಂತ ಬಂದಾಗ ಇವಕ್ಕೆ ಉದಾಹರಣೆ ಜಪಾನಿನ ಫ್ಯೂಜಿಯಾಮ ಮತ್ತು ಇನ್ನೊಂದು ತಾಂಜಾನಿಯಾದ ಕಿಲಿಮಂಜಾರೋ. ಇದಿಷ್ಟು ನಿಮ್ಗೆ ಅರ್ಥ ಆಯಿತು, ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟು ಪ್ರಸ್ಥಭೂಮಿಗಳನ್ನು ನೋಡ್ತಾ ಹೋಗಿ. ಇಂಪಾರ್ಟೆಂಟ್ ಇರೋದನ್ನಷ್ಟನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿವೆ. ಇವುಗಳನ್ನು ಪೀಠ ಭೂಮಿಗಳೆಂದು ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೆ ಎತ್ತರವಾಗಿದ್ದು ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರುತ್ತವೆ. ಕೆಲವು ಪ್ರಸ್ಥಭೂಮಿಗಳು ವಿಶಾಲವಾಗಿವೆ. ನಮ್ಮ ಭಾರತದ ದಕ್ಕನ್ ಪ್ರಸ್ಥಭೂಮಿಯು ಅದಕ್ಕೊಂದು ಉದಾಹರಣೆಯಾಗಿದೆ, ಓಕೆನಾ. ಇನ್ನು ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುತ್ತವೆ. ಉದಾಹರಣೆಗೆ ಟಿಬೇಟಿಯನ್ ಪ್ರಸ್ಥಭೂಮಿ, ಇದು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿಯಾಗಿದ್ದು ಇದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುತ್ತಾರೆ, ಓಕೆನಾ. ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲೂ ಇವೆ. ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿವೆ. ಅಂತಹ ಶಿಲೆಗಳು ಸಮೃದ್ಧ ಖನಿಜಗಳಿಂದ ಕೂಡಿವೆ. ಕರ್ನಾಟಕದ ನೈಋತ್ಯ ಭಾಗ ಒಂದು ಪ್ರಸ್ಥಭೂಮಿಯಾಗಿದೆ, ಓಕೆನಾ. ಇಷ್ಟು ನಿಮಗೆ ತಿಳಿದಿರಬೇಕಾಗಿದ್ದು, ಓಕೆ. ಇದ್ರ ಬಗ್ಗೆ ನಾವು ಈಗ ನಾನು ಇದರಲ್ಲಿ ಬರೋವಂಥ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಪ್ರಸ್ಥಭೂಮಿಗಳನ್ನು ಪೀಠಭೂಮಿಗಳು, ಒಂದೇ ಒಂದು ಸೆಕೆಂಡ್ ಇರಿ. ಪ್ರಸ್ಥಭೂಮಿಗಳನ್ನು ಪೀಠಭೂಮಿಗಳು ಅಂತ ಕೂಡ ಕರೀತಾರೆ, ಪಾಯಿಂಟ್ ನಂಬರ್ 1. ಅದಾದಮೇಲೆ ಕೆಲವೊಂದು ಪ್ರಸ್ಥಭೂಮಿಗಳು ವಿಶಾಲವಾಗೂ ಕೂಡ ಇದ್ದಾವೆ. ಅದರಲ್ಲಿ ನಮ್ಮ ಭಾರತದ ದಕ್ಕನ್ ಪ್ರಸ್ಥಭೂಮಿ ಕಾಣಿಸ್ತಿದೆಯಾ ಇಲ್ಲಿ, ಭಾರತದ ಈ ದಕ್ಕನ್ ಪ್ರಸ್ಥಭೂಮಿ ಏನಿದೆಯಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರ್ತೈತೆ. ಯಾವುದಕ್ಕೆ? ವಿಶಾಲವಾಗಿರುವಂಥ ಪ್ರಸ್ಥಭೂಮಿಗೆ ನಮ್ಮ ಭಾರತದ ದಕ್ಕನ್ ಪ್ರಸ್ಥಭೂಮಿ ಉದಾಹರಣೆ. ಇನ್ನು ಟಿಬೇಟಿಯನ್ ಪ್ರಸ್ಥಭೂಮಿ ಏನಿದೆಯಲ್ಲ ಇದು ಜಗತ್ತಿನಲ್ಲೇ ಅತಿ ಎತ್ತರದಲ್ಲಿರುವಂಥ ಪ್ರಸ್ಥಭೂಮಿಯಾಗಿದೆ. ಹಾಗಾಗಿ ಇದನ್ನು ವೆರಿ ಇಂಪಾರ್ಟೆಂಟ್ ಪ್ರಪಂಚದ, ಓಕೆನಾ, ಮೇಲ್ಛಾವಣಿ ಅಂತ ಹೇಳಿ ಕರೀತಾರೆ, ರೈಟ್.
ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳ್ಬಿಟ್ಟು ಅದನ್ನು ಕರೆಯುವಂಥದ್ದು. ಓಕೆನಾ, ಇಲ್ಲಿ ಬಂದಿದ್ದು 3 ಪಾಯಿಂಟ್ ಇಂಪಾರ್ಟೆಂಟ್. ಯಾವುದು? ಪ್ರಸ್ಥಭೂಮಿಗಳನ್ನು ಪೀಠಭೂಮಿಗಳು ಅಂತ ಕರಿತೀವಿ. ಕೆಲವೊಂದು ಪ್ರಸ್ಥಭೂಮಿಗಳು ವಿಶಾಲವಾಗಿರ್ತವೆ. ಅದಕ್ಕೆ ಎಕ್ಸಾಂಪಲು ವಿಶಾಲವಾಗಿರುವಂಥ ಪ್ರಸ್ಥಭೂಮಿಗಳಿಗೆ ಉದಾಹರಣೆ ಅಂತಂದರೆ ಭಾರತದ ದಕ್ಕನ್ ಪ್ರಸ್ಥಭೂಮಿ. ಹಾಗೆಯೇ ಪ್ರಸ್ಥಭೂಮಿಗಳಲ್ಲೇ ಟಿಬೇಟಿಯನ್ ಪ್ರಸ್ಥಭೂಮಿ ಏನಿದೆಯಲ್ಲ, ಜಗತ್ತಿನಲ್ಲೇ ಅತಿ ಎತ್ತರವಾಗಿರುವಂಥ ಪ್ರಸ್ಥಭೂಮಿಯಾಗಿರುತ್ತೆ. ಹಾಗಾಗಿನೇ ಇದನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರೀತಾರೆ. ರೈಟ್, ಇದಿಷ್ಟು 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ರೈಟ್, ಆಯಿತಾ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಕರ್ನಾಟಕದ ನೈಋತ್ಯ ಭಾಗವೊಂದು ಕೂಡ ಪ್ರಸ್ಥಭೂಮಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗಿ. ಈ ಪ್ರಸ್ಥಭೂಮಿಯ ವಿಧಗಳು 3 ಇದ್ದಾವೆ. ಯಾವ್ಯಾವು ಅಂತಂದರೆ ಅಂತರ ಪರ್ವತ ಪ್ರಸ್ಥಭೂಮಿ, ಪರ್ವತ ಪಾದ ಪ್ರಸ್ಥಭೂಮಿ, ಖಂಡಾಂತರ ಪ್ರಸ್ಥಭೂಮಿಗಳು. ಓಕೆನಾ, ಈಗ ಅಂತರ ಪರ್ವತ ಪ್ರಸ್ಥಭೂಮಿಗಳನ್ನು ನೋಡೋಣ. ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರೆದಿರುತ್ತದೆ. ಉದಾಹರಣೆಗೆ ಟಿಬೇಟ್ ಪ್ರಸ್ಥಭೂಮಿ ಏಷ್ಯಾದಲ್ಲಿ ಕಂಡುಬಂದರೆ ಬೋಲಾವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತೆ. ಕೇಳ್ಬೋದು ಇದನ್ನು, ಟಿಬೇಟಿಯನ್ ಪ್ರಸ್ಥಭೂಮಿ ಏಷ್ಯಾ, ಬೋಲಾವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕಾ. ಇದು ಯಾವ ಪ್ರಸ್ಥಭೂಮಿಗಳಿಗೆ ಉದಾಹರಣೆಯಾಗಿದೆ? ಪ್ರಶ್ನೆ ಕೇಳಿದ್ರೆ ನಮಗೆ ಗೊತ್ತಿರಬೇಕು. ಅಂತರ ಪರ್ವತ ಪ್ರಸ್ಥಭೂಮಿಗಳಿಗೆ ಇವು ಉದಾಹರಣೆಗಳಾಗಿರ್ತವೆ. ಇನ್ನೊಂದು ನೆಕ್ಸ್ಟು ಬರುವಂಥದ್ದು ಪರ್ವತ ಪಾದ ಪ್ರಸ್ಥಭೂಮಿಗಳು. ಓಕೆನಾ, ಒಂದು ಕಡೆ ಪರ್ವತಗಳಿಂದಲೂ ಮತ್ತು ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದ ಸುತ್ತುವರೆದಿರುತ್ತದೆ. ಉದಾಹರಣೆಗೆ ಪಟಗೋನಿಯ ಪ್ರಸ್ಥಭೂಮಿ, ಇದು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವಂಥದ್ದು. ಓಕೆನಾ, ಪರ್ವತ ಪಾದ ಪ್ರಸ್ಥಭೂಮಿಗೆ ಉದಾಹರಣೆ ಪಟಗೋನಿಯಾ, ಇದೆಲ್ಲಿ ಕಂಡುಬರುತ್ತೆ? ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತೆ. ಓಕೆ, ಮೂರನೇದು ಖಂಡಾಂತರ ಪ್ರಸ್ಥಭೂಮಿಗಳು. ಖಂಡಾಂತರ ಭಾಗ ಮೇಲಕ್ಕೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾದವು. ಉದಾಹರಣೆಗೆ ವಾಯುವ್ಯ ದಕ್ಕನ್ ಪ್ರಸ್ಥಭೂಮಿ ಭಾರತ. ಓಕೆ ನೋಡಿ, ಖಂಡಾಂತರ ಪ್ರಸ್ಥಭೂಮಿಗೆ ಉದಾಹರಣೆ ಅಂತ ಬಂದರೆ ವಾಯುವ್ಯ ದಕ್ಕನ್ ಪ್ರಸ್ಥಭೂಮಿ, ಇದೆಲ್ಲಿ ಕಂಡು ಬರುತ್ತೆ ಅಂದರೆ ಭಾರತದಲ್ಲಿ. ಈಗ ಜಾಸ್ತಿ ಏನು ತಲೆ ಕೆಡಿಸ್ಕೊಬೇಡಿ, ಕೀ ಪಾಯಿಂಟ್ಸ್ನ ನಾನು ಹೇಳ್ಬಿಡ್ತೀನಿ ಇಲ್ಲಿ ಯಾವ ಇಂಪಾರ್ಟೆಂಟ್ ಅಂತ. ಪ್ರಸ್ಥಭೂಮಿಗಳು ಅಂತ ಬರುತ್ತೆ. ಪ್ರಸ್ಥಭೂಮಿಗಳನ್ನು ನಾವು ಪೀಠಭೂಮಿಗಳು ಅಂತ ಕರಿತೀವಿ. ಕೆಲವೊಂದು ಪ್ರಸ್ಥಭೂಮಿಗಳು ವಿಶಾಲವಾಗಿರ್ತವೆ. ಅಂತಹ ವಿಶಾಲವಾದ ಪ್ರಸ್ಥಭೂಮಿಗಳಿಗೆ ಉದಾಹರಣೆ ಅಂತಂದರೆ ನಮ್ಮ ಭಾರತದ ದಕ್ಕನ್ ಪ್ರಸ್ಥಭೂಮಿ. ಈ ಪ್ರಸ್ಥಭೂಮಿಗಳಲ್ಲೇ ಅತಿ ಎತ್ತರವಾಗಿರುವಂಥ ಪ್ರಸ್ಥಭೂಮಿ ಅಂತಂದರೆ ಅದು ಜಗತ್ತಿನಲ್ಲಿ ಎತ್ತರದಲ್ಲಿರುವಂಥದ್ದು ಟಿಬೇಟಿಯನ್ ಪ್ರಸ್ಥಭೂಮಿ. ಹಾಗಾಗಿ ಇದನ್ನು ನಾವು ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರಿತೀವಿ. ಇನ್ನು ಪ್ರಸ್ಥಭೂಮಿಗಳಲ್ಲಿ 3 ವಿಧಗಳನ್ನು ಕಾಣ್ತೀವಿ. ಒಂದು ಅಂತರ ಪರ್ವತ ಪ್ರಸ್ಥಭೂಮಿ, ಪಾದ ಪರ್ವತ ಪ್ರಸ್ಥಭೂಮಿ, ಖಂಡಾಂತರ ಪರ್ವತ ಪ್ರಸ್ಥಭೂಮಿ. ಓಕೆನಾ, ಅಂತರ ಪರ್ವತ ಪ್ರಸ್ಥಭೂಮಿಗಳಿಗೆ ಉದಾಹರಣೆ ಅಂತ ಬಂದಾಗ ಟಿಬೇಟ್ ಪ್ರಸ್ಥಭೂಮಿ, ಅದು ಏಷ್ಯಾದಲ್ಲಿ ಕಂಡುಬರುತ್ತೆ. ಇನ್ನೊಂದು ಬೋಲಾವಿಯಾ ಪ್ರಸ್ಥಭೂಮಿ ಅನ್ನೋದು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತೆ. ಎರಡನೇದು ಪರ್ವತ ಪಾದ ಪ್ರಸ್ಥಭೂಮಿ. ಇದು ಅಂತ ಬಂದಾಗ ಇದಕ್ಕೆ ಉದಾಹರಣೆ ಪಟಗೋನಿಯ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರ್ತದೆ. ಖಂಡಾಂತರ ಪ್ರಸ್ಥಭೂಮಿಗಳು, ಇದಕ್ಕೆ ಉದಾಹರಣೆ ವಾಯುವ್ಯ ದಕ್ಕನ್ ಪ್ರಸ್ಥಭೂಮಿ, ಇದೆಲ್ಲಿ ಕಂಡುಬರುತ್ತೆ ಅಂದರೆ ಭಾರತದಲ್ಲಿ ಕಂಡುಬರುತ್ತೆ. ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಮೂರನೇದು ಇಲ್ಲಿ ನೋಡಿ, ಮೈದಾನಗಳು. ಓಕೆನಾ, ಮೈದಾನಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗಗಳನ್ನು ಮೈದಾನಗಳು ಎಂದು ಕರೆಯುವರು. ಇವು ಹಲವು ಆರ್ಥಿಕ ಮಹತ್ವಗಳನ್ನು ಪಡೆದಿವೆ. ಬಹಳಷ್ಟು ಮೈದಾನಗಳು ನದಿಗಳು ಸವೆಸಿ ಸಾಗಿಸಿ ತಂದ ರೇವೆ, ಮಡ್ಡಿ ಮತ್ತು ಮರಳಿನಂತಹ ವಸ್ತುಗಳ ಸಂಚಯನದಿಂದ ನಿರ್ಮಾಣವಾಗಿವೆ. ಮತ್ತೆ ಕೆಲವು ಮೈದಾನಗಳು ಹಿಮನದಿ, ಮಾರುತ, ಅಲೆಗಳ ಕಾರ್ಯಗಳಿಂದ ರಚನೆಯಾಗಿವೆ. ನೀವು ನದಿ, ಕಣಿವೆ ಮತ್ತು ಸಮುದ್ರ ತೀರಗಳ ಉದ್ದಕ್ಕೂ ಅನೇಕ ಮೈದಾನಗಳನ್ನು ನೋಡಬಹುದು. ಉದಾಹರಣೆಗೆ ಗಂಗಾ ನದಿ ಬಯಲು ಮತ್ತು ಅದರ ಮುಖಜ ಭೂಮಿ. ಓಕೆನಾ, ನೆಕ್ಸ್ಟು ಈ ಮೈದಾನಗಳ ವಿಧಗಳು ಅಂತ ಬಂದಾಗ ಮೈದಾನಗಳನ್ನು ರಚನಾ ಮೈದಾನಗಳು, ಸವೆತದಿಂದ ಮೈದಾನಗಳು ಮತ್ತು ಸಂಚಯನದಿಂದಾದ ಮೈದಾನಗಳೆಂದು 3 ವಿಧಗಳಾಗಿ ವಿಂಗಡಿಸಬಹುದು. ಓಕೆನಾ, ಅದರಲ್ಲಿ ಮೊದಲನೇದು ರಚನಾ ಮೈದಾನಗಳು. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸಮುದ್ರದ ತಳಭಾಗವು ಮೇಲಕ್ಕೆತ್ತಲ್ಪಡುವುದರಿಂದಲೋ ಅಥವಾ ಯಾವುದಾದರೊಂದು ಭಾಗವು ತಗ್ಗಾಗುವುದರಿಂದಲೂ ನಿರ್ಮಾಣವಾಗುತ್ತವೆ. ಉದಾಹರಣೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಆಗ್ನೇಯ ಮೈದಾನ. ರೈಟ್, ಸವೆತ ಮೈದಾನ ನೋಡೋಣ. ಎರಡನೇದು, ಇವು ಪರ್ವತ ಮತ್ತು ಪ್ರಸ್ಥಭೂಮಿಗಳು ಸವೆತಕ್ಕೊಳಗಾಗಿ ತಗ್ಗು ಮೈದಾನಗಳಾಗಿರುವುದರಿಂದ ನಿರ್ಮಾಣವಾಗುತ್ತವೆ. ಉದಾಹರಣೆಗೆ ಸೈಬೀರಿಯಾದ ಪಶ್ಚಿಮ ಭಾಗ. ಮೂರನೇದು, ಸಂಚಯನದಿಂದಾದ ಮೈದಾನಗಳು. ನದಿ, ಹಿಮನದಿ, ಮಾರುತ ಮೊದಲಾದ ನೈಸರ್ಗಿಕ ಕೃತಕಗಳು ಒತ್ತು ತಂದ ಮೆಕ್ಕಲು ಮಡ್ಡಿಗಳು ಸಂಚಯನದಿಂದ ನಿರ್ಮಾಣವಾದವು. ಉದಾಹರಣೆಗೆ
ಸಿಂಧೂ ಗಂಗಾ ನದಿ ಬಯಲು. ಓಕೆನಾ, ನೋಡಿ ಇಲ್ಲಿ ಮೈದಾನಗಳನ್ನು ನಾವು ಪ್ರಮುಖವಾಗಿ 3 ಭಾಗಗಳಾಗಿ ನೋಡ್ಬೋದು. ಒಂದು ರಚನಾ ಮೈದಾನಗಳು, ಇನ್ನೊಂದು ಸವೆತದಿಂದ ಆದಂತಹ ಮೈದಾನಗಳು, ಇನ್ನೊಂದು ಸಂಚಯನದಿಂದಾದಂತಹ ಮೈದಾನಗಳು. ಇನ್ನು ಈ ರಚನಾ ಮೈದಾನಗಳಿಗೆ ಉದಾಹರಣೆ ಯಾವುದು ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಆಗ್ನೇಯದ ಮೈದಾನ ಅಂತ ಹೇಳಿ ಕರಿಬೋದು. ಇನ್ನು ಸವೆತದಿಂದ ಆದ ಮೈದಾನಗಳು ಅಂತ ಬಂದಾಗ ಇದಕ್ಕೆ ಉದಾಹರಣೆ ಸೈಬೀರಿಯಾದ ಪಶ್ಚಿಮ ಭಾಗ, ಕಾಣಿಸ್ತಿದೆಯಾ, ಸೈಬೀರಿಯಾದ ಪಶ್ಚಿಮ ಭಾಗ. ಅಗೇನ್ ನೆಕ್ಸ್ಟು ಸಂಚಯನದಿಂದ ಆದಂತಹ ಮೈದಾನಗಳು ಅಂತ ಬಂದಾಗ ಇದಕ್ಕೆ ಉದಾಹರಣೆ ಸಿಂಧೂ ಗಂಗಾ ನದಿ ಬಯಲು. ಓಕೆನಾ, ನೀವು ಇದಿಷ್ಟು ನೆನ್ಪಿಟ್ಕೊಳ್ಳಿ. ಯಾವುದನ್ನೇ ಕೇಳಿ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಏನಾದರೂ ಪ್ರಶ್ನೆ ಬಂದಾಗ ನಮಗೆ ಆನ್ಸರು ಗೊತ್ತಿರಬೇಕಾ. ಹಾಗಾಗಿ ನಾನು ಇಂಪಾರ್ಟೆಂಟ್ ಏನಿದೆಯೋ ಅದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟು ಇವುಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮಡಿಕೆ ಪರ್ವತಗಳಿಗೆ ಉದಾಹರಣೆಗಳು: ಎ ಹಿಮಾಲಯ ಮತ್ತು ಅಲ್ಪ್, ಬಿ ಸಿಯೆರಾ ನಿವೇಡಾ, ಸಿ ಕಿಲಿಮಂಜಾರೋ, ಡಿ ಮೇಲಿನ ಎಲ್ಲವು. ಇದಕ್ಕೆ ಆನ್ಸರು ಎ ಹಿಮಾಲಯ ಮತ್ತು ಅಲ್ಪ್ ಏನಿದಾವಲ್ಲ ಇವು ಮಡಿಕೆ ಪರ್ವತಗಳಿಗೆ ಉದಾಹರಣೆಗಳಾಗಿರ್ತವೆ. ಇವುಗಳು ಇತ್ತೀಚೆಗೆ ನಿರ್ಮಾಣವಾಗಿರುವಂತಹ ಪರ್ವತಗಳು. ಓಕೆನಾ, ಡನ್. ನೆಕ್ಸ್ಟ್ ಪ್ರಶ್ನೆ: ಜಪಾನಿನ ಫ್ಯೂಜಿಯಾಮಾ ಮತ್ತು ತಾಂಜಾನಿಯಾದ ಕಿಲಿಮಂಜಾರೋ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಗಳಾಗಿವೆ? ಎ ಮಡಿಕೆ ಪರ್ವತಗಳು, ಬಿ ಜ್ವಾಲಾಮುಖಿ ಜನಿತ ಪರ್ವತಗಳು, ಸಿ ಖಂಡ ಪರ್ವತಗಳು, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಆನ್ಸರು ಬಿ ಜ್ವಾಲಾಮುಖಿ ಜನಿತ ಪರ್ವತಗಳೇನಿದಾವಲ್ಲ ಇದಕ್ಕೆ ಜಪಾನಿನ ಫ್ಯೂಜಿಯಾಮಾ ಮತ್ತು ತಾಂಜಾನಿಯಾದ ಕಿಲಿಮಂಜಾರೋ ಉದಾಹರಣೆಗಳಾಗಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ: ಯಾವುದನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯಲಾಗುತ್ತದೆ? ಎ ಬೋಲಾವಿಯಾ ಪ್ರಸ್ಥಭೂಮಿ, ಬಿ ದಕ್ಕನ್ ಪ್ರಸ್ಥಭೂಮಿ, ಸಿ ಟಿಬೇಟಿಯನ್ ಪ್ರಸ್ಥಭೂಮಿ, ಡಿ ಪಟಗೋನಿಯಾ ಪ್ರಸ್ಥಭೂಮಿ. ಇದಕ್ಕೆ ಆನ್ಸರು ಸಿ ಟಿಬೇಟಿಯನ್ ಪ್ರಸ್ಥಭೂಮಿಯನ್ನು ನಾವು ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರಿತೀವಿ. ಓಕೆನಾ. ಇನ್ನು ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಪ್ರಸ್ಥಭೂಮಿಗಳ ವಿಧಗಳಲ್ಲಿ ಕಂಡು ಬರುವುದಿಲ್ಲ? ಎ ಅಂತರ ಪರ್ವತ ಪ್ರಸ್ಥಭೂಮಿಗಳು, ಬಿ ಪರ್ವತಪಾದ ಪ್ರಸ್ಥಭೂಮಿಗಳು, ಸಿ ಖಂಡಾಂತರ ಪ್ರಸ್ಥಭೂಮಿಗಳು, ಡಿ ಮಡಿಕೆ ಪರ್ವತಗಳು. ಇದಕ್ಕೆ ಆನ್ಸರು ಡಿ ಮಡಿಕೆ ಪರ್ವತಗಳು. ಇದು ಪ್ರಸ್ಥಭೂಮಿಗಳಲ್ಲಿ ಕಂಡುಬರಲ್ಲ, ಬಿಕಾಸ್ ಇದು ಎಲ್ಲಿ ಕಂಡುಬರುತ್ತೆ? ಪರ್ವತಗಳಲ್ಲಿ ಕಂಡುಬರುವಂಥದ್ದು. ಓಕೆನಾ. ಇನ್ನು 3 ಉಳಿದಂಥವು ಇವು ಪ್ರಸ್ಥಭೂಮಿಗಳಲ್ಲಿ ಕಂಡುಬರ್ತವೆ. ಓಕೆ, ವಿಧಗಳಾಗಿದ್ದಾವೆ. ಇನ್ನು ನೆಕ್ಸ್ಟು ಟಿಬೇಟಿಯನ್ ಪ್ರಸ್ಥಭೂಮಿ ಏಷ್ಯಾ, ಬೋಲಾವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕ. ಈ ಪ್ರಸ್ಥಭೂಮಿಗಳು ಈ ಕೆಳಗಿನ ಯಾವ ಪ್ರಸ್ಥಭೂಮಿಗೆ ಉದಾಹರಣೆ ಆಗಿವೆ? ಓಕೆ, ಇನ್ನೊಂದ್ಸಲ ನೋಡ್ಕೊಳ್ಳಿ. ಟಿಬೇಟಿಯನ್ ಪ್ರಸ್ಥಭೂಮಿ ರಷ್ಯಾದಲ್ಲಿ ಕಂಡುಬರುತ್ತೆ, ಬೋಲಾವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ಪ್ರಸ್ಥಭೂಮಿಗಳು ಯಾವ ಪ್ರಸ್ಥಭೂಮಿಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ. ಎ ಅಂತರ ಪರ್ವತ ಪ್ರಸ್ಥಭೂಮಿ, ಬಿ ಪರ್ವತಪಾದ ಪ್ರಸ್ಥಭೂಮಿ, ಸಿ ಖಂಡಾಂತರ ಪ್ರಸ್ಥಭೂಮಿ, ಬಿ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಡಿ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಆನ್ಸರ್ ಇದಕ್ಕೆ ಎ ಅಂತರ ಪರ್ವತ ಪ್ರಸ್ಥಭೂಮಿಗಳಿಗೆ ಈ ಟಿಬೇಟಿಯನ್ ಪ್ರಸ್ಥಭೂಮಿ ಮತ್ತು ಬೋಲಾವಿಯಾ ಪ್ರಸ್ಥಭೂಮಿಗಳು ಉದಾಹರಣೆಯಾಗಿರ್ತವೆ. ಓಕೆನಾ. ಇನ್ನು ನೆಕ್ಸ್ಟು ಸಿಂಧೂ ಗಂಗಾ ನದಿ ಬಯಲು ಈ ಕೆಳಗಿನ ಯಾವ ಮೈದಾನಗಳಿಗೆ ಉದಾಹರಣೆಯಾಗಿದೆ? ಎ ಸಂಚಯನದಿಂದಾದ ಮೈದಾನಗಳು, ಬಿ ಸವೆತದಿಂದಾದಂತಹ ಮೈದಾನಗಳು, ಸಿ ರಚನಾ ಮೈದಾನಗಳು, ಡಿ ಮೇಲಿನ ಎಲ್ಲವು. ಇದಕ್ಕೆ ಆನ್ಸರು ಎ ಸಂಚಯನದಿಂದಾದಂತಹ ಮೈದಾನಗಳಿಗೆ ಸಿಂಧೂ ಗಂಗಾ ನದಿ ಬಯಲು ಉದಾಹರಣೆಗಳಾಗಿರ್ತವೆ. ಎಲ್ಲಿ ಕಂಡು ಬರುತ್ತೆ ಅಂದರೆ ಭಾರತ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ: ಈ ಕೆಳಗಿನ ಯಾವ ಖಂಡಗಳು ಮರುಭೂಮಿಗಳನ್ನು ಹೊಂದಿಲ್ಲ? ಓಕೆನಾ. ಈ ಕೆಳಗಿನ ಯಾವ ಖಂಡಗಳು ಮರುಭೂಮಿಗಳನ್ನು ಹೊಂದಿಲ್ಲ ಅಂದರೆ ಎ ಏಷ್ಯಾ ಮತ್ತು ಯುರೋಪ್, ಬಿ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ, ಸಿ ಅಂಟಾರ್ಟಿಕಾ ಮತ್ತು ಯುರೋಪ್, ಡಿ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ. ಓಕೆನಾ. ಆನ್ಸರ್ ಇದಕ್ಕೆ ಸಿ ಅಂಟಾರ್ಟಿಕಾ ಮತ್ತು ಯುರೋಪ್ ಏನಿದಾವಲ್ಲ ಈ ಖಂಡಗಳು ಮರುಭೂಮಿಗಳನ್ನು ಹೊಂದಿಲ್ಲ. ಇನ್ನು ಉಳಿದಂಥ ಎಲ್ಲ ಖಂಡಗಳಲ್ಲೂ ಕೂಡ ಮರುಭೂಮಿಗಳು ಕಂಡುಬರ್ತವೆ. ಖಂಡಗಳು ಎಷ್ಟಿದ್ದಾವೆ ಅಂತಂದರೆ 7. ಯಾವ್ಯಾವು ಅಂದರೆ ಏಷ್ಯಾ, ಯುರೋಪು, ಆಸ್ಟ್ರೇಲಿಯಾ, ಆಫ್ರಿಕಾ, ಅಂಟಾರ್ಟಿಕಾ, ಯುರೋಪು, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ. ಇವಿಷ್ಟು ಕೂಡ ಖಂಡಗಳಾಗಿರ್ತವೆ. ಹಾಗಾದರೆ ಇದರಲ್ಲಿ ಅತಿ ದೊಡ್ಡ ಖಂಡ ಯಾವುದು ಅಂತ ಬಂದರೆ ಅದು ಏಷ್ಯಾ ಬರುತ್ತೆ. ಅತಿ ಚಿಕ್ಕ ಖಂಡ ಅಂತಂದರೆ ಅದು ಆಸ್ಟ್ರೇಲಿಯಾ. ಓಕೆನಾ, ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ: ಈ ಕೆಳಗಿನ ಯಾವ ಮರುಭೂಮಿಯು ಪ್ರಪಂಚದಲ್ಲಿಯೇ ವಿಶಾಲವಾದ ಮರುಭೂಮಿಯಾಗಿದೆ? ಎ ಸಹರಾ ಮರುಭೂಮಿ, ಬಿ ಗೋಬಿ ಮರುಭೂಮಿ, ಸಿ ಪಟಗೋನಿಯಾ ಮರುಭೂಮಿ, ಡಿ ಅರೇಬಿಯನ್ ಮರುಭೂಮಿ. ಇದಕ್ಕೆ ಆನ್ಸರು ಎ ಸಹರಾ ಮರುಭೂಮಿ ಏನಿದೆಯಲ್ಲ ಇದು ಪ್ರಪಂಚದಲ್ಲಿಯೇ ಅತ್ಯಂತ ವಿಶಾಲವಾದಂತಹ ಮರುಭೂಮಿಯಾಗಿದೆ. ಓಕೆನಾ. ಸೌದಿ ಅರೇಬಿಯಾ, ಕುವೈತ್ ಇವುಗಳು ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಎ ಕಲ್ಲಿದ್ದಲು, ಬಿ ಮ್ಯಾಂಗನೀಸ್, ಸಿ ಪೆಟ್ರೋಲಿಯಂ, ಡಿ ಬಾಕ್ಸೈಟ್. ಇದಕ್ಕೆ ಆನ್ಸರು ಸಿ ಪೆಟ್ರೋಲಿಯಂ ಉತ್ಪಾದನೆ ಮಾಡೋದಕ್ಕೋಸ್ಕರ ಈ ಸೌದಿ ಅರೇಬಿಯಾ ಮತ್ತು ಕುವೈತ್ ಇವೆರಡೂ ಕೂಡ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ. ಇನ್ನು ನೆಕ್ಸ್ಟು ಸೆಂಟ್ ಮೇರಿಸ್ ದ್ವೀಪ ಕಂಡುಬರುವುದು? ಇದು ಈಸಿ ಪ್ರಶ್ನೆ. ಎ ಅಂಡಮಾನ್ ನಿಕೋಬಾರ್, ಬಿ ಐಸ್ಲ್ಯಾಂಡ್, ಸಿ ಗ್ರೀನ್ಲ್ಯಾಂಡ್, ಡಿ ಕರ್ನಾಟಕ. ಈ ಒಂದು ಸೆಂಟ್ ಮೇರಿಸ್ ದ್ವೀಪ ಮಲ್ಪೆ ಸಮೀಪದ ಕರ್ನಾಟಕದಲ್ಲಿ ಕಂಡುಬರುವಂಥದ್ದು. ಓಕೆನಾ. ನೆಕ್ಸ್ಟ್ ಪ್ರಪಂಚದ ಅತ್ಯಂತ ಎತ್ತರದ ಶಿಖರ? ಎ ಇಂಡನ್ ಪೀಕ್,
ಬಿ ಡೆನಾಲಿ, ಸಿ ಕಾಂಚನಜುಂಗ, ಡಿ ಮೌಂಟ್ ಎವರೆಸ್ಟ್. ಓಕೆನಾ, ಇದಕ್ಕೆ ಆನ್ಸರು ಮೌಂಟ್ ಎವರೆಸ್ಟು. ಇದು ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಶಿಖರ ಆಗಿದೆ. ಓಕೆ, ಇನ್ನು ನೆಕ್ಸ್ಟು ಹೊಂದಿಸಿ ಬರೆಯಿರಿ ಈ ಲೆಸನ್ನ ಕೊನೆಯ ಪ್ರಶ್ನೆ. ಆಫ್ರಿಕಾ, ಉತ್ತರ ಅಮೇರಿಕಾ, ಸಿ ದಕ್ಷಿಣ ಅಮೇರಿಕಾ, ಡಿ ಆಸ್ಟ್ರೇಲಿಯಾ, ಈ ದಕ್ಷಿಣ ಆಫ್ರಿಕಾ. ಇಲ್ಲಿ ಒಂದು ಪೈರಿ, ಎರಡನೇದು ಸ್ಟೆಪ್ಪಿ, ಮೂರನೇದು ಡೌನ್ಸ್, ನಾಲ್ಕನೇದು ವೆಲ್ಡ್ಸ್, ಐದನೇದು ಪಾಂಪಾಸ್. ಇದನ್ನು ಹೊಂದಿಸಿ ಬರೆಯಿರಿ. ಆಫ್ರಿಕಾ ಅಂತ ಬಂದಾಗ ಇದೆಲ್ಲಿ ಬರುತ್ತೆ? ಸ್ಟೆಪ್ಪಿ. ಉತ್ತರ ಅಮೇರಿಕಾ ಅಂತ ಬಂದರೆ ಪೈರಿ. ದಕ್ಷಿಣ ಅಮೇರಿಕಾ ಅಂತ ಬಂದಾಗ ಪಾಂಪಾಸ್. ಆಸ್ಟ್ರೇಲಿಯಾ ಅಂತ ಬಂದಾಗ ಡೌನ್ಸ್. ದಕ್ಷಿಣ ಆಫ್ರಿಕಾ ಅಂತ ಬಂದರೆ ವೆಲ್ಡ್ಸ್. ಹಾಗಾದರೆ ಇಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು? ಆಪ್ಷನ್ನು ಸಿ ನೋಡಿ, 2 1 5 3 4 ಇದೇನಿದೆಯಲ್ಲ ಇದು ಸರಿಯಾಗಿ ಹೊಂದಾಣಿಕೆ ಆಗಿದೆ. ರೈಟ್. ಇನ್ನು ನೆಕ್ಸ್ಟ್ ಇಲ್ಲೂ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ಒಂದೇ ಒಂದು ಸೆಕೆಂಡ್ ಇರಿ. ನೋಡ್ತಾ ಹೋಗಿ. ಇಲ್ಲಿ ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಆಗಿರುತ್ತೆ. ಆಫ್ರಿಕಾ ಪ್ರಸ್ಥಭೂಮಿಯು ಚಿನ್ನ ಮತ್ತು ವಜ್ರ ಗಣಿಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ಗಂಗಾ ನದಿ ಮುಖಜ ಭೂಮಿಯು ಪ್ರಪಂಚದಲ್ಲೇ ದೊಡ್ಡದಾಗಿದ್ದು ಇದನ್ನು ಸುಂದರವನ ಅಂತ ಕೂಡ ಕರೀತಾರೆ. ಸಮೋಷ್ಣಿತ ವಲಯ ಹುಲ್ಲುಗಾವಲುಗಳನ್ನು ಆಫ್ರಿಕಾದಲ್ಲಿ ಸ್ಟೆಪ್ಪಿ ಅಂತ ಹೇಳಿ, ಉತ್ತರ ಅಮೆರಿಕಾದಲ್ಲಿ ಪೈರಿ, ದಕ್ಷಿಣ ಅಮೆರಿಕಾದಲ್ಲಿ ಪಾಂಪಸ್, ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಹಾಗೂ ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಡ್ಸ್ ಅಂತ ಹೇಳಿ ಕರೀತಾರೆ. ಭಾರತದ ವಾಯುವ್ಯ ಭಾಗದ ಉಷ್ಣವಲಯದ ಥಾರ್ ಮರುಭೂಮಿ ಇದೆ. ಓಕೆನಾ, ಭಾರತದ ವಾಯುವ್ಯ ಭಾಗದಲ್ಲಿ ಉಷ್ಣವಲಯದಲ್ಲಿ ಥಾರ್ ಮರುಭೂಮಿ ಇರೋದನ್ನು ನಾವು ಕಾಣ್ಬೋದು. ಇನ್ನು ಈ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೋಡಿ, ಭೂಮಿಯ ವಿವಿಧ ಭೂಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂದರೆ ಭೂಸ್ವರೂಪ ಅಂತಾರೆ. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಶ್ ಅಂತ ಕರೀತಾರೆ, ಶಿಖರ ಅಂತ ಕರೀತಾರೆ. ಹಿಮಾಲಯ ಪರ್ವತ ಡ್ಯಾಶ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಅಂದರೆ ಮಡಿಕೆ ಪರ್ವತಕ್ಕೆ ಉದಾಹರಣೆಯಾಗಿದೆ. ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯು ರೂಪದಲ್ಲಿ ಹೊರಹೊಮ್ಮುವುದನ್ನು ಡ್ಯಾಶ್ ಎನ್ನುವರು ಅಂತ ಅಂದರೆ ಓಯಾಸಿಸ್ ಅಂತ ಕರೀತಾರೆ. ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶಗಳನ್ನು ಡ್ಯಾಶ್ ಎಂದು ಕರೆಯುವರು ಅಂತಂದರೆ ಪೀಠಭೂಮಿ ಅಂತ ಹೇಳಿ ಕರೀತಾರೆ. ಇದಿಷ್ಟು ಇಲ್ಲಿಗೆ ನಾವು 6th ಪಾರ್ಟ್ ಒಂದೇನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಇನ್ನು ನೆಕ್ಸ್ಟ್ ಬರೋವಂಥ ವಿಡಿಯೋಗಳಲ್ಲಿ 6th ಪಾರ್ಟ್ 2ಗೆ ಹೋಗೋಣ. ಅವುಗಳು ಬರೋವಂಥ ಲೆಸನ್ಗಳನ್ನು ತಿಳ್ಕೊತಾ ಹೋಗೋಣ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ನೀವೇನೇ ಓದಬೇಕಂದ್ರೂ ಟೈಮ್ ಟೇಬಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಟೈಮ್ ಟೇಬಲ್ ಓದ್ಕೋತಾ ಹೋಗಿ. ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ಅಟ್ಲೀಸ್ಟ್ 1 hour ಆದರೂ ಟೈಮ್ ಕೊಟ್ಟು ಓದ್ತಾ ಹೋಗಿ ಅಂತ ಹೇಳ್ತೀನಿ. ಬಿಕಾಸ್ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ನಾವು ಇಂಪಾರ್ಟೆಂಟ್ನ ಕೊಡಲೇಬೇಕು. ಎಲ್ಲ ಸಬ್ಜೆಕ್ಟ್ಗೂ ಇಂಪಾರ್ಟೆಂಟ್ ಕೊಟ್ಟಾಗೇ ನಾವು ಕೂಡ ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಇಷ್ಟಪಟ್ಟಿದ್ದು ಒಂದು ಸಬ್ಜೆಕ್ಟ್ನೇ ಓದ್ತಾ ಕೂತ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಆವಾಗ ಬೇರೆ ಸಬ್ಜೆಕ್ಟಿಗೆ ನಾವು ಗಮನನೇ ಕೊಡಲ್ಲ. ಅದರಿಂದ ನಾವು ಮಾರ್ಕ್ಸ್ನ ಕಳ್ಕೊಳ್ಳೋ ಒಂದು ಸಿಚುವೇಶನ್ ಕೂಡ ಬರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ಟೈಮ್ನ ಕೊಡ್ತಾ ಒಂದು ಟೈಮ್ ಟೇಬಲ್ನ ಮಾಡಿಕೊಂಡು ಟೈಮ್ ಕೊಡ್ತಾ ಓದ್ತಾ ಹೋಗಿ. ಹಾಗೆಯೇ ನಿಮ್ಗೆ ಯಾವುದು ತುಂಬ ಕಷ್ಟ ಸಬ್ಜೆಕ್ಟ್ ಅನ್ನಿಸ್ತಿದೆಯಲ್ವಾ ಅದಕ್ಕೆ ಜಾಸ್ತಿ ಟೈಮ್ ಕೊಡಿ. ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಿದ್ದೀನಿ, ಸೋಷಿಯಲ್ ಸೈನ್ಸ್ಗೆ ಯಾರ್ದು ನಿಮ್ಮದು ಪೇಪರ್ 2 ಇದೆ ಅವರು ಚೆನ್ನಾಗಿ ಅದಕ್ಕೆ ಟೈಮ್ ಕೊಟ್ಟು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ನೀವೆಲ್ಲರೂ ಕೂಡ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.